ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ನೀವು ನೇರವಾಗಿ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕಬೇಕು ಅಂದ್ರೆ ಅದರಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಅಂತ ನೇರವಾಗಿ ಆಪ್ಷನ್ ಇರುತ್ತೆ. ಅಲ್ಲಿಂದ ನೀವು ನೇರವಾಗಿ ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕಬೇಕು ಅಂದ್ರೆ ಅಲ್ಲಿ ಒಂದು ಏನ್ ತೊಂದರೆ ಬರುತ್ತೆ ಅಂದ್ರೆ ಅಲ್ಲಿಂದ ಮ್ಯೂಸಿಕ್ ಅನ್ನೋದು ರಿಮೂವ್ ಆಗುತ್ತೆ. ಮ್ಯೂಸಿಕ್ ರಿಮೂವ್ ಆಗ್ಬಿಟ್ಟು ವಿದೌಟ್ ಮ್ಯೂಸಿಕ್ ಅನ್ನೋದು ಅದು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹೋಗಿ ಸೆಟ್ ಆಗುತ್ತೆ. ಅಂದ್ರೆ ವಾಟ್ಸ್ಆಪ್ ಸ್ಟೇಟಸ್ಗೆ ಅದು ಬರಬೇಕಾದ್ರೆ ಮ್ಯೂಸಿಕ್ ಇಲ್ಲದೆ ಅದು ಅಲ್ಲಿ ಅಪ್ಡೇಟ್ ಆಗುತ್ತೆ. ಆ ರೀತಿ ಆಗಬಾರ್ದು ಅಂದ್ರೆ ನಾವು ಏನ್ ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಅಲ್ಲಿ ಕೆಲವೊಂದಿಷ್ಟು ಮ್ಯೂಸಿಕ್ ನ ರೀಯೂಸಬಲ್ ಇರೋದಿಲ್ಲ ಅಂತ ಸಮಯದಲ್ಲಿ ನಾವು ಅದನ್ನ ಮಾಡ್ಕೋಬಹುದು. ಸ್ನೇಹಿತರೆ, ಯಾವ ರೀತಿ ಮಾಡಬಹುದು ಒಂದು ವಿಧಾನ ಇದೆ. ಆ ವಿಧಾನ ಮೂಲಕ ನೀವು ಆ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ ನೇರವಾಗಿ ವಾಟ್ಸ್ಆಪ್ಗೆ ತಗೋಬಹುದು. ಅಂದ್ರೆ ನಾವು ವಾಟ್ಸ್ಆಪ್ ನಲ್ಲಿ ಸ್ಟೇಟಸ್ ಏನ್ ನೋಡ್ತಿರ್ತಾರೆ ಅಲ್ಲಿಂದ ನಾವು ವ್ಯೂ ಇನ್ ಇನ್ಸ್ಟಾಗ್ರಾಮ್ ಅಂತ ಆಪ್ಷನ್ ಬಂದ್ಬಿಟ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ ನೇರವಾಗಿ ಇನ್ಸ್ಟಾಗ್ರಾಮ್ಗೆ ಬಂದು ನೋಡುವ ಹಾಗೆ ನಾವು ಮಾಡ್ಕೋಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ಇನ್ಸ್ಟಾಗ್ರಾಮ್ ನ ಓಪನ್ ಮಾಡಿ ಒಂದು ರೀಲ್ಸ್ ನಾನು ಏನ್ ಮಾಡ್ತೀನಿ, ವಾಟ್ಸ್ಆಪ್ಗೆ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಅಪ್ಡೇಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ ಒಂದು ರೀಲ್ಸ್ ನಾನು ಪ್ಲೇ ಮಾಡ್ತೀನಿ ನೋಡಿ. ಈ ಒಂದು ರೀಲ್ಸ್ ನ ಪ್ಲೇ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಈ ಕಡೆಗೆ ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಅಂತ ನೇರವಾಗಿ ವಾಟ್ಸ್ಆಪ್ ಸ್ಟೇಟಸ್ಗೆ ಸೆಟ್ ಮಾಡೋದಕ್ಕೆ ಹೋದ್ರೆ ನಮಗೆ ಪ್ರಾಬ್ಲಮ್ ಬರುತ್ತೆ. ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಬಹುದು ಶೇರ್ ವಿದೌಟ್ ಆಡಿಯೋ ಅಂದ್ರೆ ದಿಸ್ ರೀಲ್ ಯೂಸಸ್ ಆಡಿಯೋ ದ್ಯಾಟ್ ಇಸಂಟ್ ಅವೈಲೇಬಲ್ ಟು ಶೇರ್ ಅಂದ್ರೆ ಶೇರ್ ಮಾಡೋದಕ್ಕೆ ಅವೈಲೇಬಲ್ ಇಲ್ಲ ಅಂತ ಹೇಳ್ತಾ ಇದೆ. ಅದಕ್ಕಾಗಿ ನೋಡಬಹುದು ಶೇರ್ ವಿದೌಟ್ ಆಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ಇದು ಆಡಿಯೋ ಇಲ್ಲದೆ ಕೇವಲ ವಿಡಿಯೋ ಮಾತ್ರ ಸ್ಟೇಟಸ್ ನಲ್ಲಿ ಹೋಗಿ ಅಪ್ಡೇಟ್ ಆಗುತ್ತೆ. ಅಂತ ಸಮಯದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನೋಡಬಹುದು, ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಅದಕ್ಕಾಗಿ ಇಲ್ಲಿ ಒಂದು ರೀಲ್ಸ್ ನಾನು ಸೇವ್ ಮಾಡಿಬಿಟ್ಟು ನಾನು ನನ್ನ ಒಂದು ವಾಟ್ಸ್ಆಪ್ ಸ್ಟೇಟಸ್ಗೆ ಅಪ್ಡೇಟ್ ಮಾಡಿದ್ದೀನಿ. ಹೇಳ್ತೀನಿ ನೋಡಿ. ಮೊದಲು ನಾನು ಸೇವ್ಡ್ ರೀಲ್ಸ್ ನಲ್ಲಿ ಹೋಗ್ತೀನಿ. ಸೇವ್ಡ್ ರೀಲ್ಸ್ ನ ಓಪನ್ ಮಾಡ್ಕೋತೀನಿ. ಮಾಡಿಬಿಟ್ಟು ಇಲ್ಲಿ ನೋಡಿ ನಾನೊಂದು ರೀಲ್ಸ್ ನ ಸೇವ್ ಮಾಡಿದ್ದೀನಿ. ಇದನ್ನ ಪ್ಲೇ ಮಾಡ್ತೀನಿ. ಮಾಡಿಬಿಟ್ಟು ಇದನ್ನ ನಾನು ನೇರವಾಗಿ ನಮ್ಮ ವಾಟ್ಸ್ಆಪ್ಗೆ ಬರೋ ಹಾಗೆ ಮಾಡ್ತೀನಿ. ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಇಲ್ಲೂ ಕೂಡ ನಾನು ಶೇರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತೋರಿಸ್ತೀನಿ. ಇದು ಕೂಡ ವಿದೌಟ್ ಮ್ಯೂಸಿಕ್ಗೆ ಹೋಗುತ್ತೆ ಅಂತ ತೋರಿಸುತ್ತೆ. ನೋಡ್ಬೋದು ಇಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಅಂತ ಇಲ್ಲಿ ನೇರವಾಗಿ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ನೋಡ್ಬೋದು ಶೇರ್ ವಿದೌಟ್ ಆಡಿಯೋ ಅಂದ್ರೆ ನಿಮ್ಮ ಈ ರೀಲ್ಸ್ ಕೂಡ ನೀವು ವಾಟ್ಸ್ಆಪ್ ಸ್ಟೇಟಸ್ಗೆ ನೇರವಾಗಿ ಹಾಕ್ಬೇಕು ಅಂದ್ರೆ ವಿದೌಟ್ ಆಡಿಯೋ ಹೋಗುತ್ತೆ ಅಂತ ಹೇಳ್ತಾ ಇದೆ. ಅದಕ್ಕಾಗಿ ಏನ್ ಮಾಡ್ತೀನಿ, ಇಲ್ಲಿ ಮೊದಲು ಇದನ್ನ ಡೌನ್ಲೋಡ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಪ್ರೊಫೈಲ್ ನಲ್ಲಿ ಇದನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಇರುತ್ತಲ್ಲ, ಅಲ್ಲಿ ಒಂದು ಪ್ರೊಫೈಲ್ ನಲ್ಲಿ ಅದನ್ನ ಅಪ್ಡೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಮೊದಲು ಡೌನ್ಲೋಡ್ ಮಾಡ್ಕೊಳ್ಳೋಣ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರದೇ ಹೋದ್ರೆ ಲಿಂಕ್ ನ ಕಾಪಿ ಮಾಡಿಬಿಟ್ಟು ಬೇರೆ ವಿಧಾನದಿಂದ ನೀವು ಡೌನ್ಲೋಡ್ ಮಾಡೋದು ನಿಮಗೆಲ್ಲ ಗೊತ್ತಿರಬಹುದು. ನಾನು ಆಲ್ರೆಡಿ ಹಲವಾರು ರೀತಿಯಲ್ಲಿ ವಿಡಿಯೋ ಮಾಡಿದ್ದೀನಿ. ಈ ಒಂದು ರೀಲ್ಸ್ ನ ಡೌನ್ಲೋಡ್ ಮಾಡ್ಕೊಳ್ಳೋಣ. ಡೌನ್ಲೋಡ್ ಮಾಡಿಬಿಟ್ಟು ನೇರವಾಗಿ ವಾಟ್ಸ್ಆಪ್ಗೆ ಅಪ್ಲೋಡ್ ಮಾಡೋದಲ್ಲ ಸ್ನೇಹಿತರೆ, ಮೊದಲು ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಲ್ಲಿ ಅಪ್ಲೋಡ್ ಮಾಡ್ಕೋಬೇಕು. ನೋಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದು ನಮ್ಮ ಒಂದು ಪ್ರೊಫೈಲ್ ನಲ್ಲಿ ಮೊದಲು ಶೇರ್ ಮಾಡಬೇಕು. ಇಲ್ಲಿ ನೋಡಿ ನಾನು ಡೌನ್ಲೋಡ್ ಮಾಡಿರುವಂತ ರೀಲ್ಸ್ ಇಲ್ಲಿ ಬಂದಿದೆ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾನು ಇದನ್ನ ಇಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಈ ರೀಲ್ಸ್ ಏನಿದೆ ಇದನ್ನ ನಾವು ನಮ್ಮ ಪ್ರೊಫೈಲ್ ನಲ್ಲಿ ನಮ್ಮ ಒಂದು ಫೇಸ್ಬುಕ್ ನಮ್ಮ ಇನ್ಸ್ಟಾಗ್ರಾಮ್ ಏನಿರುತ್ತೆ ಅಲ್ಲಿ ರೀಲ್ಸ್ ಆಗಿ ನಾವು ಇದನ್ನ ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ನೋಡಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇದನ್ನ ಶೇರ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದನ್ನ ನಮ್ಮ ಪ್ರೊಫೈಲ್ ನಿಂದ ಒಂದ್ಸಾರಿ ಪೋಸ್ಟ್ ಮಾಡಬೇಕಾಗುತ್ತೆ. ಪೋಸ್ಟ್ ಮಾಡಿದ ನಂತರದಲ್ಲಿ ನಮ್ಮ ಒಂದು ಪ್ರೊಫೈಲ್ ನಲ್ಲಿ ಹೋಗ್ಬಿಟ್ಟು ಅದನ್ನ ನಾವು ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕಿದ್ರೆ ಅದು ನೇರವಾಗಿ ವಿತ್ ಮ್ಯೂಸಿಕ್ ಅದು ನಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಹೋಗುತ್ತೆ. ಇಲ್ಲಿ ನೋಡಿ ನನ್ನ ಪ್ರೊಫೈಲ್ಗೆ ನನ್ನ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ನ ಓಪನ್ ಮಾಡ್ತೀನಿ. ಈ ಕಡೆಗೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿಬಿಟ್ಟು ಇಲ್ಲಿ ನೋಡಿ ನನ್ನ ಒಂದು ಪ್ರೊಫೈಲ್ ನಲ್ಲಿ ಈ ಒಂದು ರೀಲ್ಸ್ ಅನ್ನೋದು ಅಪ್ಲೋಡ್ ಆಗಿದೆ. ಇಲ್ಲಿಂದ ಇದನ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಬಿಟ್ಟು ಇಲ್ಲಿಂದ ಶೇರ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಶೇರ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಅಂತ ನೇರವಾಗಿ ಇಲ್ಲಿ ಆಪ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋಣ. ಮಾಡಿಬಿಟ್ಟು ನೋಡಬಹುದು ನೇರವಾಗಿ ವಾಟ್ಸ್ಆಪ್ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಯಾವುದೇ ರೀತಿಯಲ್ಲಿ ಆಡಿಯೋ ರಿಮೂವ್ ಆಗೋದಿಲ್ಲ ಸ್ನೇಹಿತರೆ. ನೋಡ್ಬೋದು ಇಲ್ಲಿ ಶೇರ್ ಅಂತ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅನ್ನೋದು ವಿತ್ ಆಡಿಯೋ ಅಲ್ಲಿ ಅಪ್ಡೇಟ್ ಆಗುತ್ತೆ. ಅಂದ್ರೆ ಇದರ ಅರ್ಥ ಏನು, ನೀವು ಯಾವ್ದಾದ್ರು ರೀಲ್ಸ್ ನ ನೇರವಾಗಿ ನೀವು ವಾಟ್ಸ್ಆಪ್ ಸ್ಟೇಟಸ್ಗೆ ಹಾಕಬೇಕು ಅಂದ್ರೆ ಮೊದಲು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮಾಡಿಬಿಟ್ಟು ನಿಮ್ಮ ಇನ್ಸ್ಟಾಗ್ರಾಮ್ ಒಂದು ಪ್ರೊಫೈಲ್ ನಿಂದ ಅದನ್ನು ಒಂದ್ಸರಿ ಪೋಸ್ಟ್ ಮಾಡಿಬಿಟ್ಟು ನಂತರದಲ್ಲಿ ಅದೇ ಒಂದು ರೀಲ್ಸ್ ನ ನೀವು ಶೇರ್ ಮಾಡಿ ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ಗೆ ನೀವು ತಗೊಂಡ್ರೆ ಅದು ವಿತ್ ಮ್ಯೂಸಿಕ್ ಅನ್ನೋದು ಬರುತ್ತೆ. ನೋಡ್ಬೋದು ಇಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ನ ನೀವು ವಾಟ್ಸ್ಆಪ್ ಸ್ಟೇಟಸ್ಗೆ ನೇರವಾಗಿ ಹಾಕ್ತಿರ್ಬೇಕಾದ್ರೆ ವಿದೌಟ್ ಆಡಿಯೋ ಅಂತ ಏನಾದ್ರು ಪ್ರಾಬ್ಲಮ್ ಬಂದ್ರೆ ನೀವು ಮಾಡಬಹುದು. ಅದನ್ನ ಡೌನ್ಲೋಡ್ ಮಾಡಿಬಿಟ್ಟು ನೀವು ನೇರವಾಗಿ ವಾಟ್ಸ್ಆಪ್ ಸ್ಟೇಟಸ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ನೀವು ವ್ಯೂ ಇನ್ ಇನ್ಸ್ಟಾಗ್ರಾಮ್ ಅನ್ನುವಂಥ ಆಪ್ಷನ್ ಬರೋದಿಲ್ಲ. ಬೇರೆಯವರು ಅದನ್ನ ಸ್ಟೇಟಸ್ ನೋಡ್ತಿರ್ಬೇಕಾದ್ರೆ ಇನ್ಸ್ಟಾಗ್ರಾಮ್ ನ ಒಂದು ಆಪ್ಷನ್ ಅಲ್ಲಿ ತೋರಿಸೋದಿಲ್ಲ. ಅದಕ್ಕಾಗಿ ಏನ್ ಮಾಡಬೇಕು, ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಲ್ಲಿ ಮತ್ತೊಂದು ಬಾರಿ ಅದನ್ನ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿಬಿಟ್ಟು ನಮ್ಮ ಪ್ರೊಫೈಲ್ ನಿಂದ ಅದನ್ನ ಪೋಸ್ಟ್ ಮಾಡಬೇಕು. ಮಾಡಿಬಿಟ್ಟು ಅಲ್ಲಿಂದ ನಾವು ಅದನ್ನ ವಾಟ್ಸ್ಆಪ್ಗೆ ಹಾಕಿದ್ರೆ ಅದರಲ್ಲಿ ವಿತ್ ಮ್ಯೂಸಿಕ್ ಎಲ್ಲವೂ ಕೂಡ ಅಲ್ಲಿ ಹೋಗುತ್ತೆ.
ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್ ಕೇರ್.